ಕನ್ನಡಪರ ಸಂಘಟನೆಗಳಿಂದ ನಾಳೆ ಕರ್ನಾಟಕ ಬಂದ್, ನಾಳೆ ಸಂಪೂರ್ಣವಾಗಿ ಸ್ತಬ್ಧವಾಗುತ್ತಾ ಗಡಿ ಜಿಲ್ಲೆ ಬೆಳಗಾವಿ ಅನ್ನೋದೊಂದು ಪ್ರಶ್ನೆ ಇದೆ. ವಿವಿಧ ಕನ್ನಡಪರ ಸಂಘಟನೆಗಳಿಂದ ಬಂದ್ಗೆ ಬೆಂಬಲವನ್ನು ಕೂಡ ನೀಡಲಾಗ್ತಾ ಇದೆ. ನಾಳೆ ಚೆನ್ನಮ್ಮ ವೃತ್ತದಿಂದ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನಾ ಮೆರವಣಿಗೆಗೆ ಕನ್ನಡಪರ ಸಂಘಟನೆಗಳು ನಿರ್ಧರಿಸಿದೆ. ಜಿಲ್ಲೆಯ ಜನರು ಸ್ವಯಂ ಪ್ರೇರಿತವಾಗಿ ಕೈ ಜೋಡಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಈ ಬಂದ್ನ ಎಫೆಕ್ಟ್ ಎಲ್ಲಿ ತಟ್ಟಬೇಕೋ ಅಲ್ಲೇ ತಟ್ಟಬೇಕು. ಸೊ ಆ ಕಾರಣಕ್ಕಾಗಿ ಬೆಳಗಾವಿಯಲ್ಲಿಯೇ ಅತಿ ಹೆಚ್ಚಿನ ಕಾನ್ಸಂಟ್ರೇಷನ್ ಕೂಡ ಮಾಡ್ತಾ ಇದ್ದಾವೆ ಕನ್ನಡಪರ ಸಂಘಟನೆಗಳು. ಎಲ್ಲ ಕನ್ನಡಪರ ಸಂಘಟನೆಗಳು ಬೆಳಗಾವಿಯಲ್ಲಿ ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿದೆ. ಯಾಕಂದ್ರೆ ಅಲ್ಲಿಗೆ ಈ ಮರಾಠಿಗರ ಪುಂಡಾಟ ಹೆಚ್ಚಾಗಿರೋದು, ಗಡಿಭಾಗದಲ್ಲೇ ಹೆಚ್ಚಿನ ರೀತಿಯಾದಂಥ ಸಮಸ್ಯೆ ಆಗಿರೋದು. ಹಾಗಾಗಿ ಅಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಬೇಕಾಗತ್ತೆ, ಮತ್ತೆ ತಕ್ಕ ಉತ್ತರನೂ ಕೊಡಬೇಕಾಗತ್ತೆ. ಹಾಗಾಗಿ ಬೆಳಗಾವಿ ನಾಳೆ ಸಂಪೂರ್ಣವಾಗಿ ಸ್ತಬ್ಧವಾಗುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಎಲ್ಲ ಸಂಘ ಸಂಸ್ಥೆಗಳು, ಸಂಘಟನೆಗಳು ಎಲ್ಲವೂ ಕೂಡ ಸಾಥ್ ನೀಡಿದೆ. ನಾಳೆಯ ಬಂದ್ಗೆ ಆಟೋ ಚಾಲಕರ ಸಂಘದಿಂದ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಬಂದ್ಗೆ ಬೆಂಬಲ ನೀಡದ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ವಾಟಾಳ್ ನಾಗರಾಜ್ ಹೋರಾಟಗಾರರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಬೆಂಗಳೂರಲ್ಲಿ ಕೂತು ಬಂದ್ ಅಂದ್ರೆ ಹೆಂಗೆ, ನಾವು ಆಟೋ ಬಂದ್ ಮಾಡಲ್ಲ ಅಂತ ಆಟೋ ಚಾಲಕರ ಸಂಘ ಹೇಳ್ತಾ ಇದೆ. ಟಿವಿ5 ಕನ್ನಡಕ್ಕೆ ಸಂಘದ ಅಧ್ಯಕ್ಷ ಶೇಖರಯ್ಯ ಮಠಪತಿ ಹೇಳಿಕೆ ನೀಡಿದ್ದಾರೆ. ಎಲ್ಲ ಕೂಡ ಅಲ್ಲೇ ಕಳ್ಸ ಮಾಡಿ ಡಿಸಿ ಒಂದು ವಿಚಾರ ದರ್ಶನ ಮಾಡೀನಿ. ವಾಟಾಳ್ ನಾಗರಾಜ್ ಸೇರಿದಂತೆ ವಿವಿಧ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ ಕರೆ ಕೊಟ್ಟಿವೆ. ಈ ಬಂದ್ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಯಾವ್ಯಾವ ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲ ನೀಡಿವೆ, ಬಂದ್ಗೆ ಯಾವ ಸಂಘಟನೆಗಳು ಬೆಂಬಲ ನೀಡಿಲ್ಲ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ನಾಳೆ ಕರ್ನಾಟಕ ಬಂದಿದೆ. ಈ ಬಂದ್ಗೆ ಆಟೋ ಚಾಲಕರ ಸಂಘ ಮತ್ತು ಮಾಲೀಕರು ಏನು ಸಪೋರ್ಟ್ ಮಾಡ್ತಾರೆ, ಹೇಗೆ ಸರ್? ಮೊಟ್ಟ ಮೊದಲ ಬಾರಿಗೆ ಏನು ನಾಳೆ ಬೆಳಗ್ಗೆ 22 ತಾರೀಕಿಗೆ ಏನು ಮಾನ್ಯ ವಾಟಾಳ್ ನಾಗರಾಜ್ ಅವರು ಬಂದ್ ಕರೆ ಕೊಟ್ಟಿದ್ದಾರೆ. ಅವರು ವೈಯಕ್ತಿಕ ಬಂದಿದ್ದು, ಕರ್ನಾಟಕ ಬಂದ್ ಏನಲ್ಲ. ಇವತ್ತು ಬೆಳಗಾವಿ ಗಡಿ ವಿಷಯ ಇರ್ಬೋದು, ಮೇಕೆದಾಟು ವಿಚಾರ ಇರ್ಬೋದು, ಕಳಸಾ ಬಂಡೂರು ವಿಚಾರ ಇರ್ಬೋದು, ಹಲವಾರು ಯೋಜನೆಗಳನ್ನು ಇಟ್ಟುಕೊಂಡು ಇವರು ಬಂದನ್ನು ಕರೆ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಮಾಧ್ಯಮದಲ್ಲಿ ಕೂತ್ಕೊಂಡು ಅವ್ರದ್ದು ಬಂದ್ ಅಂದರೆ ಇಲ್ಲ. ನಮ್ಮ ಉತ್ತರ ಕರ್ನಾಟಕದವ್ರು ನಾವು ಇಲ್ಲ. ನಮ್ಮ ವಿಚಾರಗಳು ಏನಂದರೆ, ಇಡೀ 2,75,000 ರಿಕ್ಷಾ ಚಾಲಕರು ಇದ್ದೀವಿ. ನಾಳೆ ಬೆಳಗ್ಗೆ ಮಕ್ಕಳು ಎಕ್ಸಾಮ್ ಇದ್ದಾವೆ. ಆ ಎಕ್ಸಾಮ್ಗೋಸ್ಕರ ಯಾವುದೇ ರೀತಿ ಮಕ್ಕಳಿಗೆ ತೊಂದರೆ ಆಗ್ತದೆ. ಯಾಕಂದರೆ ಶಾಲೆಯಿಂದ ಮನೆ ಕರ್ಕೊಂಡ್ಬರ್ಬೇಕು, ಮನೆಯಿಂದ ಶಾಲೆ ಕರ್ಕೊಂಡು ಹೋಗ್ಬೇಕು, ತೊಂದರೆ ಆಗ್ತದೆ. ಹಾಗಾಗಿ ಯಾವುದೇ ರೀತಿ ನಾಳೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಆಟೋ ರಿಕ್ಷಾಗಳು ಬಂದಿಲ್ಲ. ನಾಳೆ ಬೆಳಗ್ಗೆ ನಾವು ಏನಾದರೆ ಬಂದ್ ಕರೆ ಕೊಡ್ಲಿಕ್ಕೆ ಬಂದರೆ ನಾವು ಹೂ ಕೊಡ್ಲಿಕ್ಕೆ ಗ್ಯಾರಂಟಿ ಅಂತ ನಮ್ಮ ಮಾಧ್ಯಮ ವಿನಂತಿ ಮಾಡ್ಕೊತೀವಿ. ಯಾರಿಗೆ ಹೂ ಕೊಡ್ತೀರಿ ಸರ್? ಸಾರ್ವಜನಿಕವಾಗಿ ಯಾವುದೇ ರೀತಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಅಷ್ಟೇ ಅಲ್ಲ, ಇಡೀ ಉತ್ತರ ಕರ್ನಾಟಕದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗಬಾರ್ದು, ಅಂಗಡಿಕಾರರಿಗೆ ತೊಂದರೆ ಆಗಬಾರ್ದು. ಈ ತೊಂದರೆ ಆಗಬಾರ್ದು ಅಂತೇಳಿ ಎಲ್ಲ ಜನಕ್ಕೆ ನಾವು ಹೂ ಕೊಟ್ಟು ಸನ್ಮಾನ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್. ಸರ್, ನಾಳೆ ಬಂದಿದೆ. ಆ ಬಂದ್ಗೆ ನೀವು ಆಟೋ ಚಾಲಕರು ಆಟೋ ರಸ್ತೆಗಳು ನಿಲ್ಲಿಸ್ತಾರೆ, ಹೇಗೆ ಸರ್? ಸರಿಯಿಲ್ಲ, ಯಾಕಂದರೆ ನಾಳೆ ಮಕ್ಕಳದ ಎಕ್ಸಾಮ್ ಇದೆ, ಪೇಪರ್ ಇದೆ. ಹೀಗಾಗಿ ಅಗತ್ಯವಾಗಿ ಆಟೋ ಬೇಕೇ ಬೇಕು. ಹೀಗಾಗಿ ನಮ್ಮ ಹುಬ್ಬಳ್ಳಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ, ಇದರಲ್ಲೂ ಈ ಹುಬ್ಬಳ್ಳಿಯಲ್ಲೂ ಕೂಡ ಕನ್ನಡ ಪರ ಹೋರಾಟಗಾರರು ಜಾಸ್ತಿ ಜನ ಇದ್ದಾರೆ. ಕಳಸಾ ಬಂಡೂರಿ ಹೋರಾಟ ಇರ್ಬೋದು, ಮಾದಾಯಿ ಹೋರಾಟ ಇರ್ಬೋದು, ಹಲವಾರು ಇನ್ನಿತರ ಹೋರಾಟಗಳಿಗೆ ಹುಬ್ಬಳ್ಳಿ ಮುಖ್ಯ. ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಈ ಹುಬ್ಬಳ್ಳಿಯಲ್ಲಿ ಅವರು ಬೆಂಗಳೂರು ಮಾದರಿಯಲ್ಲಿ ಕೂತ್ಕೊಂಡು ಬಂದ್ ಕರೆ ಕೊಟ್ಟರೆ ನಾವು ಬಂದ್ ಮಾಡೋಂಗಿಲ್ಲ. ಯಾಕಪ್ಪ ಅಂತಂದ್ರೆ ಇಲ್ಲಿ ಹುಬ್ಬಳ್ಳಿಗೆ ಬರಬೇಕು, ಬಂದು ಎಲ್ಲ ಸಂಘಟನೆಗಾರ ಅಧ್ಯಕ್ಷರನ್ನ, ರಾಜ್ಯಾಧ್ಯಕ್ಷರನ್ನ, ಪದಾಧಿಕಾರನ ಎಲ್ಲರನ್ನೂ ಚರ್ಚೆಗೆ ತೊಗೊಂಡು ಅವ್ರ ಜೋಡಿ ಚರ್ಚೆ ಮಾಡಿ, ಅವ್ರ ಜೋಡಿ ಸಮಾವೇಶ ಮಾಡಿ, ಯಾವ ರೀತಿ ನಾವು ಬಂದ್ ಮಾಡಬೇಕು ಅನ್ನೋದು ಅವ್ರ ಜೋಡಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೊಗೋಬೇಕು. ಯಾಕಂದ್ರೆ ಈಗಾಗಲೇ ಎಕ್ಸಾಮ್ ಸ್ಟಾರ್ಟ್ ಆಗಿದೆ, SSLC ಎಕ್ಸಾಮ್, ಮಕ್ಕಳ ಭವಿಷ್ಯ ಇದೆ. ಹೀಗಾಗಿ ನಾವು ಆಟೋ ರಿಕ್ಷಾ ಚಾಲಕರು ಇರ್ಬೋದು ಮತ್ತು ಬೀದಿ ಬದಿ ವ್ಯಾಪಾರಸ್ಥರಿರ್ಬೋದು, ಕೂಲಿ ಕಾರ್ಮಿಕರು ಇರ್ಬೋದು, ಯಾವುದು ನಾವು ಬಂದ್ಗೆ ಅನುಮತಿ ನೀಡೋಂಗಿಲ್ಲ, ಬಂದ್ ಕರೆ ಕೊಡೋಂಗಿಲ್ಲ. ಯಾಕಂತಂದ್ರೆ ಇವತ್ತಿನ ಮಟ್ಟಿಗೆ ನಾವು ದುಡಿದ್ರೆ ಮನೆ ನಡೆಯುವಂಥ ಪರಿಸ್ಥಿತಿ ವಜ್ಜಾಗಿದೆ. ಹಾಗಾಗಿ ನಾವು ಬಂದ್ ಮಾಡೋಂಗಿಲ್ಲ ಸರ್. ಥ್ಯಾಂಕ್ ಯು ಸರ್. ಸರ್, ನಾಳೆ ಬಂದ್ಗೆ ಯಾವ ರೀತಿ ರಿಯಾಕ್ಷನ್ ಮಾಡ್ತೀರಿ ತಾವು? ನಾವು ಬಂದ್ ಮಾಡಲ್ಲ ಸರ್. ಬಟ್ ಯಾಕಂತಂದರೆ ವಾಟಾಳ್ ನಾಗರಾಜ್ ಸಾಹೇಬರು ಬಂದು ಅಲ್ಲೇ ಕುಂತು ಬರೀ ಬಂದ್ ಮಾಡು ಅಂತಂದ್ರೆ ನಾವು ಬಂದ್ ಮಾಡುವಂಥ ಶಕ್ತಿ ನಮ್ಮ ಹತ್ರ ಇಲ್ಲ. ಯಾಕೆ ನಮ್ಮ ಮನೆ ಪರಿಸ್ಥಿತಿಗಳು ಭಾಳ ಗಂಭೀರ ಇದಾವೆ. ಹಿಂಗಾಗಿ ನಾವು ಬಂದ್ ಮಾಡೋಕ್ಕೆ ಕೊಡೋದಿಲ್ಲ. ನಾಳೆ ಹಿಂಗಾಗಿ ಮತ್ತು ಎಕ್ಸಾಮ್ ಅದಾವೆ. ಇಲ್ಲಿಂದ ಒಂದು 4 ರಿಂದ 5 ಕಿಲೋಮೀಟರ್ ನಾವು ಹೋಗಿ ನನ್ನ ಮಕ್ಕಳು ಹೋಗಿ ಬಿಟ್ಟು ಬರುವಂಥ ಪರಿಸ್ಥಿತಿ ಐತಿ. ನಾವು ಹಿಂಗಾಗಿ ಬಂದ್ ಮಾಡೋಕ್ಕಾಗೋದಿಲ್ಲ.
ಓಕೆ, ಥ್ಯಾಂಕ್ ಯು ಸರ್. ಈಗಾಗಲೇ ಒಂದು ಕಡೆ ಪರೀಕ್ಷಾ ಸಮಯ ಇದೆ. ಪರೀಕ್ಷಾ ಸಮಯದಲ್ಲಿ ಬೆಂಗಳೂರಲ್ಲಿ ಕುಳಿತುಕೊಂಡು ಬಂದ್ ಅಂದರೆ ನಾವು ಹುಬ್ಬಳ್ಳಿ ಜನ ಅಂದರೆ ಹುಬ್ಬಳ್ಳಿ ಆಟೋ ಚಾಲಕರು ಮತ್ತು ಮಾಲಕರು ಹೇಳಿದಷ್ಟೇ ಬಂದ್ ಇಲ್ಲ ಅಂತೇಳಿ ಉತ್ತರ ಕರ್ನಾಟಕದ ಒಂದು ಸಂದೇಶವನ್ನು ರವಾನೆ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಈ ಬಂದ್ಗೆ ನಾವು ಆಟೋ ಚಾಲಕರು ಬೆಂಬಲ ಕೊಡೋದಿಲ್ಲ ಅನ್ನೋದು ಆಟೋ ಚಾಲಕರ ಅಧ್ಯಕ್ಷರು ಮತ್ತು ಇಲ್ಲಿರುವಂತಹ ಪದಾಧಿಕಾರಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.